ಹಾಯ್ ಎವ್ರಿವನ್, ಇವಾಗ ನೋಡಿ ಒಂದು ಪ್ಲಾಜಾ. ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸಿದೆ. ಇದು ಒಂದು ಗಾಡಿ ನೋಡ್ಬೋದು. ಈ ಮಾಡಲ್ ಇದು. ಇದಕ್ಕೆ ಬಂದ್ಬಿಟ್ಟು ಕಸ್ಟಮರ್ನೇ ಶೋರೂಮ್ನಲ್ಲಿ ಕೆಲವು ಕಡೆ ಐಟಮ್ ಎಲ್ಲ ಫಿಟ್ ಮಾಡಿಸಿದ್ರು. ನೋಡಿ ಕ್ಯಾಪ್ ನೋಡಿ, ಈ ಥರ ಕಟ್ ಮಾಡಿ ಹೋಲ್ಡ್ ಮಾಡಿ ಹಾಳು ಮಾಡಿ ಒಂದು. ನೆಕ್ಸ್ಟ್ ಯಾವುದು ಸ್ಪೀಕರ್ ಹಾಕ್ಬಿಟ್ಟು ಅವ್ರಿಗೆ ಸಿಸ್ಟಮ್ ಹಾಕ್ಸಿದಾರೆ ಒಳ್ಳೇದೇ, ಬ್ಲೋಫಿಂಗ್ ಸಿಸ್ಟಮ್ ಹಾಕ್ಸಿದಾರೆ ಒಳ್ಳೇದೇ. ಸ್ಟೇರಿಂಗ್ ಕಂಟ್ರೋಲ್ ಇರಲಿಲ್ಲ ಇದರಲ್ಲಿ, ಕ್ರೂಸ್ ಕಂಟ್ರೋಲ್ನೂ ಇರಲಿಲ್ಲ ಇದಕ್ಕೆ. ಇವಾಗ ನಾವು ಇದ್ದೇ ಸ್ಟೇರಿಂಗ್ ಕಂಟ್ರೋಲ್ ಅಟ್ಯಾಚ್ ಮಾಡಿ, ಕ್ರೂಸ್ ಕಂಟ್ರೋಲ್ ಒಂದು ಅಟ್ಯಾಚ್ ಮಾಡಿದ್ದಕ್ಕೆ ಪ್ಲಸ್ ಇವಾಗ ಇದು ಪ್ಯಾಡ್ ನೋಡಿ ನೀವು ಹೆಂಗಿದೆ. ಇದು ಈ ಥರ ಇದು ನೋಡಿ ಫಿನಿಶಿಂಗ್ ಹೆಂಗಿದೆ. ಈ ಫಿನಿಶಿಂಗ್ ನೋಡಿ ಹೆಂಗಿದೆ. ಆಲ್ರೆಡಿ ಸ್ಪೀಕರ್ ಇದ್ದಿದ್ದಲ್ಲಿ, ಸೊ ಆ ಸ್ಪೀಕರ್ ತೆಗಿಬಿಟ್ಟು ನಾವು ಫ್ರಂಟ್ ಒಂದು ಸ್ಪೀಕರ್ ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸಲ್ಲು, ಆಟೋ ಫೋಲ್ಡ್ ಮಿರರು ಇದ್ದಿಲ್ಲ ಇದರಲ್ಲಿ. ಮಿರರು ನಾವು ಇದಕ್ಕೆ ಫಿಟ್ ಮಾಡಿ, ಆಟೋ ಫೋಲ್ಡ್ ಮಿರರು ರಿಮೋಟ್ನಲ್ಲಿ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಆಗುತ್ತೆ. ಅದು ಮಿರರ್ ಒಂದು ಫಿಟ್ ಮಾಡಿ, ಡೋರ್ ಡ್ಯಾಂಪಿಂಗ್ ಪ್ರೊಸೀಜರ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ನೋಡಿ ಡ್ಯಾಂಪಿಂಗ್ ಪ್ರೊಸೀಜರ್ ಫಿಟ್ ಮಾಡಿರೋದು ಇದಕ್ಕೆ. ಇದು ಬ್ಯಾಕ್ ಡೋರ್ ಇತ್ತು, ಇದು ಫ್ರಂಟ್ ಡೋರ್. ಡ್ಯಾಂಪಿಂಗ್ ಫಿಟ್ ಮಾಡಿದ್ದಕ್ಕೆ ನಾವು ರಿಂಗ್ ಹಾಕಿ ಇದಕ್ಕೆ ಸ್ಪೀಕರ್ ಫಿಟ್ ಮಾಡಿರೋದು. ಈ ಫಿನಿಶಿಂಗು ನೋಡ್ಬೋದು, ಈ ಕೆಲಸನೂ ನೋಡ್ಬೋದು ಹೆಂಗಿದೆ ಏನಿದೆ ಅಂತ. ಇದು ಒಂದಾಯಿತು. ಇದು 2 ಡೋರ್ ಪ್ಯಾಡು ಓಪನ್ ಇಕ್ಕಿದ್ದೀನಿ, ಏನಾಗಂದ್ರೆ ತೋರ್ಸಾಗೆ ನಿಮಗೆ ಒಂದು. ಇವಾಗ ಒಳಗಡೆ ಬಂದರೆ ನೀವು AC ಆಮ್ರೆಸ್ಟ್ ಹಾಕ್ಬಿಟ್ಟು, ಒರಿಜಿನಲ್ ಆಮ್ರೆಸ್ಟ್ ಹಾಕ್ಬಿಟ್ಟು AC ವರ್ಕಿಂಗ್ ಮಾಡಿದ್ದೀನಿ ನಾವು ಇದಕ್ಕೆ. ಇವಾಗ ಕಸ್ಟಮರ್ಗೆ ಏನಿದೆ ಅಂದರೆ, ಸರ್ ನಾವು AC ಕೆಲಸ ಮಾಡಿರೋದು ಲೆಕ್ಕನೇ ಇಲ್ಲ. ಬೆಲಿನೋ ಇರಲಿ, ಫ್ರೋನ್ಸ್ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಸರ್ ಇರಲಿ, 4 ಗಾಡಿಗೂ ನಾವು ಫಿಟ್ ಮಾಡಿರೋದು ಲೆಕ್ಕನೇ ಇಲ್ಲ. AC ಇರಲಿ, ಸ್ಟೇರಿಂಗ್ ಕಂಟ್ರೋಲ್ ಇರಲಿ, ಕ್ರೂಸ್ ಕಂಟ್ರೋಲ್ ಇರಲಿ, ಆಟೋ ಫೋಲ್ಡ್ ಮಿರರ್ ಇರಲಿ, ಅದೆಲ್ಲ ಫಿಟ್ ಮಾಡಿರೋದು ಲೆಕ್ಕನೇ ಇಲ್ಲ. ಇವಾಗ ಕಸ್ಟಮರ್ ಏನು ಕೇಳ್ತಾರೆ ಅಂದರೆ, AC ಕೆಲಸಕ್ಕೆ ವಾರಂಟಿ ಅವಾಯ್ಡ್ ಆಗತ್ತಾ ಅಂತ ಕೇಳ್ತಾರೆ ಒಂದು. ವೈರಿಂಗ್ ಕಟ್ಟಿಂಗ್ ಆಗತ್ತಾ ಅಂತ ಕೇಳ್ತಾರೆ ಒಂದು. ಸರ್ AC ಕೆಲಸಕ್ಕೆ ವೈರಿಂಗೇ ಬರಲ್ಲ ನಿಮಗೆ. ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ, ಪಾರ್ಟ್ಸ್ ಕೊಟ್ಟಿಲ್ಲ. ಪಾರ್ಟ್ಸ್ ಕೊಟ್ಟರೆ AC ಆಕ್ಟಿವೇಶನ್ ನಿಮಗೆ ಆಟೋಮೆಟಿಕ್ ಆಗಿಬಿಡ್ತದೆ. ಬಟ್ ಅದು ಪರ್ಸೋಸಿಂಗ್ ಬೇರೆ ಬೇರೆ ಥರ ಇದೆ ಒಂದು. ಇವಾಗ ಏನಿದೆ ಅಂದರೆ, ಗಾಡಿ ಸ್ವಲ್ಪ ಬೇಜಾನ್ ಗಾಡಿ ಡೆಲಿವರಿ ಆಗಿದೆ. ಫ್ರೋನ್ಸ್ ಇರಲಿ, ಬೆಲೆನೋ ಇರಲಿ, ಟೊಯೋಟಾ ಟೈಸರ್ ಇರಲಿ, ಗ್ಲಾನ್ಸಾ ಇರಲಿ. ಸೊ ಕೆಲವು ಕಡೆ ನೀವೇನು ಮಾಡ್ಕೊಂಡಿರ್ತೀರಾ, ಆಮ್ರೆಸ್ಟ್ ಹಾಕ್ಕೊಂಡಿರ್ತೀರ. ಸೊ ಆಮ್ರೆಸ್ಟ್ ಹಾಕ್ಕೊಂಡಿದ್ರೆ AC ಆಕ್ಟಿವೇಶನ್ ಮಾಡೋಕ್ಕೆ ನಮ್ಮ ಹತ್ರ ಸಪ್ರೇಟು ಕಿಟ್ ಇದ್ದರೆ ನಾವು ಹಾಕ್ಕೊಡ್ಬೋದು. ಇಲ್ಲ ಫುಲ್ ಪ್ಯಾಕೇಜ್ ಬೇಕಂದರೆ ಫುಲ್ ಪ್ಯಾಕೇಜ್ ನಮ್ಮ ಹತ್ರ ಇದೆ. AC ಚಾರ್ಜರು ವಿತ್ AC ವರ್ಕಿಂಗು ಆಮ್ರೆಸ್ಟ್ ಜೊತೆಯಲ್ಲಿ. ಬರೀ ನಿಮ್ಗೆ ಆಮ್ರೆಸ್ಟ್ ಬೇಕಂದರೆ ಆಮ್ರೆಸ್ಟ್ ಹಾಕ್ಕೊಳ್ಳಿ, ಅದು ಸಪ್ರೇಟ್. ಚಾರ್ಜರ್ ಬೇಕಂದರೆ ಅದು ಸಪ್ರೇಟ್. ಚಾರ್ಜರ್, AC, ಆಮ್ರೆಸ್ಟ್ ಅದು ಫುಲ್ ಪ್ಯಾಕೇಜ್ ಬೇಕಂದ್ರೆ ಫುಲ್ ಪ್ಯಾಕೇಜ್. ಸೊ ಇದು ಒಂದು ನಿಮಗೆ ತಿಳ್ಕೊಳಕ್ಕೆ. ಯಾಕೆಂದರೆ ಕೆಲವು ಜನ ಫೋನ್ ಮಾಡೋ ಬರೀ ಆಮ್ರೆಸ್ಟ್ ಎಷ್ಟು, ಚಾರ್ಜರ್ ಎಷ್ಟು, AC ಎಷ್ಟು ಅಂದರೆ ಕನ್ಫ್ಯೂಸ್ ಆಗಬೇಡಿ. ಎಲ್ಲ ಸಪ್ರೇಟ್. ಅದು ಚಾರ್ಜರ್ ಸಪ್ರೇಟ್, ಆಮ್ರೆಸ್ಟ್ ಸಪ್ರೇಟ್, AC ವರ್ಕಿಂಗ್ ಬೇಕಂದರೆ ಅದನ್ನು ಸಪ್ರೇಟ್. ನಿಮಗೆ ಫುಲ್ ಪ್ಯಾಕೇಜ್ ಬೇಕಂದರೆ ಫುಲ್ ಪ್ಯಾಕೇಜು ಹಾಕೊಳ್ಬೋದು ಒಂದು. ಇವಾಗ ಬೆಲಿನೋ ಇರಲಿ, ಟೊಯೋಟಾ ಗ್ಲಾನ್ಸಾ ಇರಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗಿದ್ರೆ ನೀವು ಸ್ಟೇರಿಂಗ್ ಕಂಟ್ರೋಲ್ ಕೆಲಸನೇ ಬೇರೆ. ಇದೇ ಸ್ಟೇರಿಂಗ್ಗೆ ಹಾಕಿದ್ರೆ ನೀವು, ಇಲ್ಲ ಟಾಪ್ ಮಾಡಲ್ ಸ್ಟೇರಿಂಗ್ ಕೆಲಸ ಆದರೆ ನೀವು ಸ್ಟೇರಿಂಗ್ ಹಾಕಿದ್ರೂ ಅದು ಕೆಲಸ ಬೇರೆ. ಈ ಸೈಡ್ ರೈಟ್ ಸೈಡ್ನಲ್ಲಿ ಇದೆಯಲ್ಲ, ಕ್ರೂಸ್ ಕಂಟ್ರೋಲ್ ಕೆಲಸನೇ ಬೇರೆ. ಅದ್ರಲ್ಲಿ ಬಟನ್ ಬಂದಿದ್ರೂ ನಿಮಗೆ ಆ ವರ್ಕಿಂಗ್ ಮಾಡೋಕ್ಕೆ ಪರ್ಸೋಸಿಂಗ್ ಬೇರೆ, ಬಂದಿದ್ದಿಲ್ಲ ಅಂದ್ರೂ ಆ ಪರ್ಸೋಸಿಂಗ್ ಮಾಡೋಕ್ಕೆ ಬೇರೆ ಒಂದು. ಇವಾಗ ಸಿಸ್ಟಮ್ ಅವ್ರು ಹಾಕ್ಸಿದ್ದಾರೆ. ಸ್ಪೀಕರ್ ಇದ್ದಿದ್ದು ಶೋರೂಮ್ನಲ್ಲಿ ಫಿಟ್ ಮಾಡಿಸಿರೋದು. ಇದು ಗಾಡಿ ಶೋರೂಮ್ನಲ್ಲಿ ಫಿಟ್ ಮಾಡಿ ಅವ್ರಿಗೆ ಸರ್ಟಿಫೈಡ್ ಆಗಿಲ್ಲ ಅಂತ ಸಿಸ್ಟಮ್ ಒಂದು ಬಿಟ್ಬಿಟ್ಟು 4 ಡೋರ್ಗೆ ಡ್ಯಾಂಪಿಂಗ್ ಹಾಕಿ, ಬೇರೆ ಸ್ಪೀಕರ್ ಹಾಕಿ, ಸ್ಕೂಟ್ರ್ ಕ್ಯಾಪ್ ಬೇರೆ ನಾವು ಹಾಕಿ, ಸ್ಟೇರಿಂಗ್ ಕಂಟ್ರೋಲ್ ಹಾಕಿ, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿ, ಆಟೋ ಫೋಲ್ಡ್ ಮಿರರ್ ಮಾಡಿ, AC ವರ್ಕಿಂಗ್ ವಿತ್ ಆಮ್ರೆಸ್ಟ್, ಇದಕ್ಕೆ ಇಷ್ಟು ಕೆಲಸ ಆಗಿದೆ. ಸೊ
ಸೊ ಈ ಕಸ್ಟಮರು ಒಂದು ತಿಂಗಳಿಂದ ಬರ್ತೀನಿ 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 ಅಂತ ಅವಾಯ್ಡ್ ಮಾಡಿ 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 ಸಂಡೇನೇ ಅವ್ರಿಗೆ ಟೈಮ್ ಸಿಗೋದು ಅಂತ. ಸೊ ಸಂಡೇ 11:30 ಬಂದಿದ್ದಾರೆ ಅವರು. ಸೊ 11:30 ಸ್ಟಾರ್ಟ್ ಮಾಡಿದ್ವು ನಾವು ಗಾಡಿ, ಇವಾಗ ಬಂದ್ಬಿಟ್ಟು 5:30 ಆಗ್ತಾ ಇದೆ. ಸೊ ಇದು ಒಂದು ಕೆಲಸ ಇದೆ ಮಾಡೋದು. ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಫ್ರೋನ್ಸ್ ಇರಲಿ, ಟೊಯೋಟಾ ಟೈಸರ್ ಇರಲಿ, 4 ಸೇಮ್ ಬಟ್ ವರ್ಕಿಂಗ್ ಬೇರೆ ಥರ, ಪ್ರೊಸೆಸಿಂಗ್ ಬೇರೆ ಥರ, ಡಿಪೆಂಡೆಂಟ್ ಕಸ್ಟಮರ್ ನಿಮಗೆ ಏನು ಬೇಕೋ ಅದು. ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಸಿಗ್ಮಾ ಇರಲಿ, ಯಾವುದೂ ಇರಲಿ, ಅದಕ್ಕೆ ಏನಿಲ್ಲ, ಡಿಪೆಂಡೆಂಟ್ ನಿಮಗೆ ಐಟಮ್ ಬೇಕು. ಇವಾಗ ಇದಕ್ಕೆ ಬರೀ ನಾವು 4 ಸ್ಪೀಕರು, ಒಂದು ಸಿಸ್ಟಮ್ ಲೆಕ್ಕನೇ ಇಟ್ಕೊಳ್ಳಿ, ಒಂದು ರಿವರ್ಸ್ ಕ್ಯಾಮ್ರಾ, 4 ಡೋರ್ಗೆ ಡ್ಯಾಂಪಿಂಗ್, ಇಷ್ಟು ಮಾತ್ರ ನಿಮಗೆ ಇದು ಸರ್ಟಿಫೈಡ್ ಔಟ್ಪುಟ್ ಬರ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಸಜೆಷನ್ ಏನಂದರೆ, ಎಲ್ಲಿನೂ ಫಿಟ್ ಮಾಡಿಸಿ ನೀವು ಸ್ಪೀಕರು, ಅಟ್ಲೀಸ್ಟ್ ಒಂದು ಈ ಥರ ನೀಟ್ ಆ್ಯಂಡ್ ಕ್ಲೀನ್ ಡ್ಯಾಂಪಿಂಗ್ ಮಾಡಿದೆ ನಿಮಗೆ ಗಾಡಿ ನಿಮ್ಮದೇ ಸರ್ಟಿಫೈಡ್ ಕೆಲಸನೂ ಆಗುತ್ತೆ, ಸ್ವಲ್ಪ ಡೋರೂ ಸ್ಟ್ರೆಂತ್ ಇರ್ತದೆ, ಔಟ್ಪುಟ್ಟು ಚೆನ್ನಾಗಿ ಬರ್ತದೆ. ಏನಕ್ಕಂತ ಹೇಳಿದ್ರೆ ಮಾರುತಿ ಬಾಡಿ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ವರ್ಲ್ಡ್ನಲ್ಲಿ ಚೆನ್ನಾಗಿ ಗೊತ್ತಿದೆ, ಬಾಡಿ ಮಾರುತಿದು ಅಷ್ಟೊಂದು ಸ್ಟ್ರೆಂತ್ ಬರಲ್ಲ. ಸೊ ಅಷ್ಟೊಂದಿಗೆ ನಾವೊಂದು ಔಟ್ಪುಟ್ ಕೊಡಬೇಕು, ಒಂದು ಔಟ್ಪುಟ್ ಬರಬೇಕು. ನಮಗೆ ಒಂದು 4 ಸ್ಪೀಕರ್ ಆಗಿದ್ರೂ ನಮಗೆ ಒಂದು ಒಳ್ಳೆ ಮ್ಯೂಸಿಕ್ಕು ಏನಾದ್ರು ಕೇಳಬೇಕು, ಫ್ರೆಂಡ್ಶಿಪ್ನಲ್ಲಿನೂ ಒಂದು ಹಾಡೋನೋ ವೀಡಿಯೋನೋ ಹಾಕಿದ್ರೆ ಚೆನ್ನಾಗಿದೆ ಬಿಡಪ್ಪ ಅಂತ ಅವ್ರು ಹೇಳ್ಬೇಕು ಅಂದರೆ ಡ್ಯಾಂಪಿಂಗ್ ಒಂದು ನೀವು ಮಾಡಿಸಿ. ಡಿಪೆಂಡೆಂಟ್ ನಿಮಗೆ, ಫೋರ್ಸಿಂಗ್ ಏನಿಲ್ಲ, ಬೇಕಂದ್ರೆ ಹಾಕ್ಸಿ, ಬೇಡ ಅಂದರೆ ಬೇಡ, ಬಟ್ ಸಜೆಷನ್ ಒಂದು ಡ್ಯಾಂಪಿಂಗ್ ಮಾಡ್ಬೋದು. ಈ ಸ್ಪೀಕರ್ ನೋಡಿ, ಇಷ್ಟೊಂದು ಬ್ರ್ಯಾಂಡ್ ಇದೆ ನಮ್ಮ ಹತ್ರ, ಬ್ರ್ಯಾಂಡ್ ಟು ಬ್ರ್ಯಾಂಡ್ ಇವ್ರದ್ದೇ ಗಾಡಿ ಇದು. ಸೊ ಇದು ಡಿಪೆಂಡೆಂಟ್ ನಿಮಗೆ ಯಾವ ಥರ ಯಾವ ಬ್ರ್ಯಾಂಡ್ ಬೇಕು, ಯಾವುದು ನಿಮಗೆ ಬೇಕು ಆದಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡಿಬಿಟ್ಟು ಏನು ಮಾಡೋಣ, ನಿಮ್ಮ ಗಾಡಿಗೆ ಏನು ಮಾಡಿಸಿದ್ದೀರಾ, ತಿರ್ಗಾ ಏನು ಅಪ್ಗ್ರೇಡ್ ಮಾಡಬೇಕು, ಅದೆಲ್ಲ ನೀವು ಡಿಸಿಷನ್ ಮಾಡಿ ಬಂದು ಮಾಡಿಕೊಡೋಣ. ನಮ್ಮ ಹತ್ರ ಆಟೋಫೋನ್ ಮಿರರ್ ನೋಡಿ, ಆಟೋಫೋನ್ ಮಿರರ್ನು ಇದಕ್ಕೆ ಪ್ಯಾನೋ ಫಿನಿಶ್ ಬರ್ತದೆ. ಆ ಪ್ಯಾನೋ ಫಿನಿಶ್ ನಾವು ಹಾಕಿ ಇದಕ್ಕೆ ಆಟೋಫೋನ್ ಮಿರರು ಫಿಟ್ ಮಾಡಿರೋದು. ಸೊ ಇದರಲ್ಲಿ ಪ್ರೊಸೆಸಿಂಗ್ ಏನಂದರೆ, ನಿಮಗೆ ರಿಮೋಟ್ನಲ್ಲಿ ಲಾಕ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ಸ್ವಿಚ್ನಲ್ಲಿನೂ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ವಿಚ್ನಲ್ಲಿನೂ ಓಪನಿಂಗ್ ಆಗುತ್ತೆ, ಕ್ಲೋಸಿಂಗ್ ಆಗುತ್ತೆ, ರೈಟ್ ಲೆಫ್ಟ್ ಅಡ್ಜಸ್ಟ್ಮೆಂಟಿಂಗು ಆಗುತ್ತೆ. ಇದು ಸ್ವಿಚ್ ಇಲ್ಲೇ ನಿಮಗೆ ಫಿಟ್ ಮಾಡಿ ಕೊಟ್ಟಿರೋದು. ಏನೇನಂದರೆ ಇಷ್ಟೆಲ್ಲ ಕೆಲಸ ಇದರಲ್ಲಿ ಆಗಿದೆ. ಸ್ಟೇರಿಂಗ್ ಸೇಮ್, ಸ್ಟೇರಿಂಗ್ಗೆ ಕಂಟ್ರೋಲ್, AC ವರ್ಕಿಂಗ್, ಆಮ್ರೆಸ್ಟು, ಡ್ಯಾಂಪಿಂಗು, ಸ್ಪೀಕರು ಎಲ್ಲ ನಿಮಗೆ ಸಿಗುತ್ತೆ. ಏನು ಬೇಕಂದ್ರೂ ಮಾಡಿ ಕೊಡೋಣ. ನೋಡಿಬಿಟ್ಟು ನಿಮ್ಗೆ ಏನೇನು ಬೇಕು ನಿಮ್ಮ ಗಾಡಿಗೆ ಅಂತ ಡಿಸೈಡ್ ಮಾಡಿ ಬಂದು ಮಾಡಿ ಕೊಡೋಣ. ಯಾವುದೂ ಕೆಲಸ ಇರಲಿ ಆಗತ್ತೆ ಮಾಡಿ ಕೊಡೋಣ.